ನೈಟು ಮನೆ ಬಿಟ್ಟು ನಿಂತ್ಕೊಂಡಿದ್ದೀವಿ ಅಂದರೆ ನೋಡಿ, ಇದೇ ನಮ್ಮ ಧರ್ಮಸ್ಥಳ. ಹಲೋ ಗ್ಯಾಸ್, ಧರ್ಮಸ್ಥಳ ನೋಡಿ. ನಾನು ನಂದೀಶ್ ಯಾದವ್, ಇವ್ನು ನನ್ನ ಫ್ರೆಂಡ್. ನೈಟ್ ಹೋಗ್ಕೊಡಕಂತ ಧರ್ಮಸ್ಥಳ ಟ್ರೈನ್ ಹತ್ತಿದ್ದಾನೆ. ಮುಂದಿನ ಸಿಂಗರ್ ಆಗೋನು ಇನ್ನೊಬ್ಬ ಇದ್ದಾನೆ, ಅವನು ಮಂಡ್ಯ ಕೊಡ. ನಾವಿದೀವಿ ಧರ್ಮಸ್ಥಳದಲ್ಲಿ. ಬ್ರೋಕೋಲ್ಡ್ ಧರ್ಮಸ್ಥಳಗೆ ಹೋಗ್ಬೇಕು. ಇನ್ನು ಹೋಗಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ. ಆದ್ರೆ ನನ್ನ ಫ್ರೆಂಡ್ ಒಬ್ಬ ತಲೆ ಬೋಳಿಸ್ಕೊಳಕ್ ಹೋಗಿದ್ದಾನೆ, ಅವನಿಗೋಸ್ಕರ ನಾವು ವೇಟ್ ಮಾಡ್ತೀವಿ. ಈಗ ನೋಡಿ ನಾವು ಹೋಗ್ತಾ ಇರೋದಿಲ್ಲಿ. ನೋಡಿ ಫ್ರೆಂಡ್ಸ್, ನಾವೇನೋ ಶಿವರಾತ್ರಿ ತುಂಬಾ ಜನ ಇರ್ತಾರೆ ಅಂತ ಧರ್ಮಸ್ಥಳಕ್ಕೆ ಬಂದ್ರೆ ಇಲ್ಲಿ ನೋಡಿದ್ರೆ ಖಾಲಿ ಹೊಡಿತೈತೆ ಎಲ್ಲ. ಅದ್ರಲ್ಲಿ ನಾನು ನಮ್ಮ ಹುಡುಗಿ ಜೊತೆ ಬರೋಣ ಅಂತ ಅನ್ಕೊಂಡ್ರೆ ನನ್ನ ಮಕ್ಳು ಗಂಟಿದ್ರು, ಹುಡುಗಿ ಬಿಟ್ಟೆ ಇವ್ರ ಜೊತೆ ಬಂದೆ. ಇಷ್ಟೇ ಫ್ರೆಂಡ್ಸ್. ಇವ್ನು ನೋಡ್ರಿ, ತಲೆ ಬಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಒಳ್ಳೆ ಚಡ್ಡಿ ಹಾಕೊಳ್ಳಿ, ಅಂಗಿ ಹಾಕೊಳ್ಳಿ, ಓಡಾಡ್ಕೊಳ್ಳಿ. ಜೀವನದಲ್ಲಿ ಏನಿಲ್ಲ ಗುರು, ಸಂದೇಶ ಜನ ಜಯ. ಗುರು ತಲೆ ಬಚ್ಚು, ಜೀವನದಲ್ಲಿ ಏನಿಲ್ಲ ಗುರು. ನೋಡ್ಗುರು, ನಾವೆಂತ ನನ್ನ ಮಕ್ಳು ಅಂದ್ರೆ ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ. ಏನಕ್ಕೆ? ನಿಮ್ಗೋಸ್ಕರ. ನೋಡ್ರಿ ಫ್ರೆಂಡ್ಸ್, ಜನ ಹೆಂಗೆ ಅಂತ ಅಂದ್ರೆ ಮಾಡ್ತಾರೋ ಊಟನೂ ಬಿಟ್ಟು ಇಲ್ಲೇನೋ ಮಾಡ್ತಾ ಇದೀವಿ ಅಂದ್ರೆ ಕಣ್ಕೊಂಡು ನೋಡ್ತಾರೆ. ನೋಡ್ರಿ ನಾವಿನ್ನೂ ಏನು ಮಾಡ್ತಾ ಇಲ್ಲ, ಸುಮ್ನೆ ನಡ್ಕೊಂಡು ಹೋಗ್ತಾ ಇದೀವಿ. ಇವಾಗ್ಲೇ ಇಷ್ಟು ಜನ ನೋಡ್ತಾವ್ರೆ. ಇವ್ನು ನೋಡ್ರಿ, ಇವ್ನು ಎರಡೆರಡು ಬ್ಯಾಗ್ ನೋಡಿ ಫ್ಯೂಚರ್ ಸಿಂಗರ್ ಆಗೋ. ಯಾರನ್ನ ಸೆಲ್ಫಿ ಬೆಂಗಳೂರು ಬಸ್ಸಿಯಾ ಅಂತ ಇವನು. ಎಲ್ಲಾರು ಸಿಕ್ಕಿದ್ರೆ ನೋಡ್ರಿ, ಎರಡು ನೋಡಿ ಓಡಿಸ್ರಿ ಇವನನ್ನ. ಈಗ ನಾವ್ ಎಲ್ಲಿದೀವಿ ಅಂದ್ರೆ ಗಂಟೆ ನೋಡಿ ಫ್ರೆಂಡ್ಸ್, ಈ ಗಂಟೆ ಮುಂದೆ ಇದೀವಿ. ಗಂಟೆ ಹೊಡಿಬೇಕಷ್ಟೇ. ಈ ಗಂಟೆ ಹೊಡಿಯೋದು ಯಾರು ಅಂದ್ರೆ ನಮ್ಮ ಹುಡುಗ. ನಮ್ ಗಂಟೆ ಹೊಡಿತೀನಿ ಈಗ. ಅದಲ್ಲ, ನಮ್ ಲೈಫ್ ದೇವಸ್ಥಾನದಲ್ಲಿ ಕಟ್ಟಿರೋ ಗಂಟೆ ತರ ಆಗ್ಬಿಟ್ಟೈತೆ. ಏನ್ ಗೊತ್ತಾ ಫ್ರೆಂಡ್ಸ್, ಲೈಫ್ ದೇವಸ್ಥಾನದಲ್ಲಿ ಕಟ್ಟಿರೋ ಗಂಟೆ ತರ ಆಗ್ಬಿಟ್ಟಿದೆ. ಬಂದವರೆಲ್ಲ ಹೊಡೆದು ಹೋಗ್ತಾರೆ. ಇವ್ನಿಗೆ ಏನಂತ ಗೊತ್ತಿಲ್ಲ. ಇವನಂತೂ ಹೊಡ್ಸ್ಕೊಂಡು ಈ ಕಡೆ ಬರೀ ಜನರೇ. ನಾವೀಗ ಹೋಗ್ತಾ ಇರೋದು ಒಳಗೆ, ನೇತ್ರಾವತಿ ಒಳಗೆ. ನಂದೀಶ ವ್ಲಾಗ್ ಮಾಡೋದ್ರಲ್ಲಿ ಬಿಸಿ ಅವನೇ. ನೋಡ್ರಿ, ಇವ್ನು ಪವನ್ ಮುಂದೆ ಸಿಂಗರ್ ಯಾವ ಸಾಂಗ್ಲಿ ಅಂತ. ಅವ್ನು ನರಸಿಂಹರಾಜ ಫೇನು ನಮ್ಮ ಅಣ್ಣ. ನೋಡ್ಕೊಳ್ಳಿ. ಯಾರು ನೀವು? ಈ ಅಣ್ಣ ಎಲ್ಲ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ನರಸಿಂಹಣ್ಣ. ನಿಮ್ಮ ಹೆಸರು ಏನ್ರಿ? ಅಯ್ಯೋಗತ್ತ, ಈ ಅಣ್ಣ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ನೋಡ್ರಿ. ಫ್ರೆಂಡ್ಸ್, ನಾವು ಮನುಷ್ಯರಂಗ್ ಮಾಡಕ್ ಆಗಲ್ಲ. 5 ರೂಪಾಯಿ ಕೊಟ್ಟು ಹೋಗ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಫ್ರೆಂಡ್ಸ್, ಅಂಡರ್ಸ್ಟ್ಯಾಂಡಿಂಗ್ ನೋಡಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹುಡುಗರಲ್ಲೂ ನಿಯತ್ತಿದೆ ನೋಡಿ, ನಾಯಿ ತರ ನಿಯತ್ತು. ಆ ಒಡನಾಟ ನೋಡಿ. ಇವ್ ನೋಡಿ, ನಮ್ಮ ಹುಡುಗರು ನೋಡಿ ನಿಯತ್ ಹೆಂಗಿದೆ. ಒಳ್ಳೆ ಕಂಟೆಂಟ್. ನಮ್ ತರ ಕಂಟೆಂಟ್ ಯಾರು ಕೊಡಲ್ಲ ಫ್ರೆಂಡ್ಸ್. ಯಾರ್ದ ಚಪ್ಪಲಿ ಎತ್ಕೊಂಡು ಓಡ್ತಾವೆ ನಾಯಿಗಳು ಬೇರೆ. ಹೇಳಿ ಈಗ ನಾವಿಲ್ಲಿ ಧರ್ಮಸ್ಥಳ ಆರಕ್ಷಕ ಠಾಣೆ ಮುಂದೆ ಇದೀವಿ. ಯಾಕೆಂದ್ರೆ ನಾವೇನ್ ಯಾರು ಕೇಸ್ ಮಾಡ್ಕೊಂಡಿಲ್ಲಪ್ಪ. ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆ ಪಕ್ಕ ಸಿಗುತ್ತೆ. ನಾವು ಹೋಗ್ತಾ ಇರೋದು ಒಳಗೆ. ನಮ್ಮ ಹುಡುಗರ್ನ ವಾಕ್ ಹೆಂಗಿದೆ ಅಂತ ಕೇಳೋಣ. ನಂದೀಶ್ ಅವರೇ, ಮಾರ್ನಿಂಗ್ ವಾಕ್ ಹೆಂಗಿದೆ? ಮಾರ್ನಿಂಗ್ ತುಂಬಾ ಶೆಕೆ ಆಗ್ತಾ ಇದೆಯಪ್ಪ. ಬೆಳಗ್ಗೆ ಎರಡೆರಡು ನೋಡ್ರಿ, ಇವರು ಶೇಡ್ಸ್ ಹಾಕೊಂಡಿದ್ರು, ತೆಗ್ದ್ಬಿಟ್ಟವ್ರೆ. ವಿಡಿಯೋ ತೆಗಿತೀವಿ ಅಂದ್ರೆ ತೆಗ್ದವ್ರೆ. ನೋಡಿ, ಮಾತಾಡಿ ಪವನ್ ಅವ್ರೆ. ಮಾತಾಡಕ್ಕೆ ಇಷ್ಟಪಡ್ತೀನಿ ನಾವು ಅವಾಗ್ಲೇ ಹೆಲ್ಪ್ ಮಾಡಿದ್ದಕ್ಕೆ. ನಾವು ಎಲ್ಲೋದ್ರು ನಮಗೆ ಕಂಟೆಂಟ್ ಸಿಗುತ್ತೆ ನೋಡಿ. ನಾವು ಅವಾಗ್ಲೇ ಹೆಲ್ಪ್ ಮಾಡಿದ್ದಕ್ಕೆ ಅವರು ನಮ್ ದುಡ್ಡು ಕೊಡದೆ ನಮ್ಮ ಹಿಂದೆನೆ ಬರ್ತಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಇರ್ಲಿ, ಪ್ರೋತ್ಸಾಹಿಸಿ. ಹಿಂಗೆ ಹೋಗೋ ದಾರಿ ಉದ್ದಕ್ಕೂ ಹೆಲ್ಪ್ ಮಾಡ್ಕೊಂಡು ಹೋಗ್ತೀವಿ. ಅದು ಪ್ಯಾಂಟ್ ಸ್ವಲ್ಪ ತೂತ ಆಗಿತ್ತು, ಅದರಿಂದ ನೋಡಿ ಫ್ರೆಂಡ್ಸ್, ನಮ್ ನಿಯತ್ ನೋಡಿ. ನಾಯಿಗಳನ್ನ ನೋಡಿ ಇನ್ಸ್ಪೈರ್ ಆಗಿದೀವಿ. ನಮ್ ನಿಯತ್ಗೆ ನೋಡಿ ಒಂದು ಚಪ್ಪಾಳೆ ಕೊಡಿ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇಲ್ಲಿ ನಮ್ಗೆ ಅಂಗಡಿಗಳು ಗೊತ್ತಿಲ್ಲ ಅಂತ ಹೇಳಿ. ಅವರು ಬೇಡ ಅಂತ ಹೇಳಿದ್ರು. ಆದ್ರೂ ನಾವು ಪರವಾಗಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ನಮ್ಮ ಕೈಲ ಸಹಾಯ ಮಾಡ್ತೀವಿ ಅಂತ ನಾವು ಹೇಳಿದ್ದಕ್ಕೆ ಅವರೇ ಮುಂದೆ ಹೋಗ್ತಾ ನಮಗೆ ಅಂಗಡಿಗಳನ್ನ ತೋರಿಸಿದ್ದಾರೆ. ನಾವು ಆದಷ್ಟು ಹೆಲ್ಪ್ ಮಾಡ್ತೀವಿ. ನಮ್ಮ ಹೀಗೆ ಕೊನೆವರೆಗೂ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿ ಪ್ರೋತ್ಸಾಹ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಾವು ಇನ್ನೂ ಹಿಂಗೆ
ಒಳ್ಳೊಳ್ಳೆ ಜನರಿಗೆ ಕಂಟೆಂಟ್ ಕೊಡ್ತಾ ಇರ್ತೀವಿ, ಹಂಗೆ ಹೆಲ್ಪ್ ಕೂಡ ಮಾಡ್ತಾ ಇರ್ತೀವಿ. ನಮ್ಮ ಈ ಮಿನಿ ವ್ಲಾಗನ್ನು ಸಮಾಜ ಸೇವೆ ಅಂತ ಅರ್ಥ ಮಾಡಿಕೊಂಡು ದೇಶ ಸೇವೆ ಈಶ ಸೇವೆ ಅಂಕಲ್ಗೆ ಒಂದು ಪ್ಯಾಂಟ್ ಹಾಕಿದ್ದಕ್ಕೆ ಫುಲ್ಲು ಖುಷಿಯಾಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ನೋಡಿ ಅವ್ರಿಗೆಲ್ಲ ಹೇಳ್ತಿದ್ದಾರೆ, ನೋಡಿ 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 ಎಷ್ಟು ಚೆನ್ನಾಗಿ ಶೇರ್ ಮಾಡ್ಕೊತಾರೆ ನೋಡಿ. ನೋಡಿ ನಾವು ಬೆಳೆಯೋದ್ ಕಂಡ್ರೆ ನನ್ನ ಮಕ್ಳ ಕೈ ತಡ್ಕೊಳಕ್ ನಮ್ಮವರೇ ತಡ್ಕೊಳಲ್ಲ. ಏನ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆಗೆ ಹಾಕೊಂಡ್ಬಿಟ್ಟಿದೀವಿ, ಬಿಡಕ್ಕಾಗಲ್ಲ, ಹೋಗ್ಲೇಬೇಕು. ಬೆಳೆಯೋಣ ಅಂತ ಅಂದು ಹಿಂದೆನೆ ಚೂರಿ ಹಾಕ್ತವ್ರೆ. ಇಂಥವ್ರಿಗೆ ಏನ್ ಹೇಳೋಣ? ನಿಮ್ ಭಾಷೆಯಲ್ಲಿ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ನಿಮ್ ಭಾಷೆಯಲ್ಲಿ ಏನ್ ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ಆವಾಗ್ಲಿಂದ ನಾ ಏನೇ ನೋಡ್ತಾವನೆ ಅಣ್ಣ ಮುಂದೆ ಹೋಗ್ತಿರೋ ಅಣ್ಣ ಅಂತೂ ನಮ್ಗೆ ನೋಡ್ತಾವ್ರೆ. ಯಾರಪ್ಪ ಇವರು ವ್ಲಾಗರ್ಸು? ಯಾರು ಡುಬಾಕ್ ವ್ಲಾಗರ್ಸ್ ಅಂತ ಅನ್ಕೊಂಡವ್ರೆ. ಡುಬಾಕ್ ವ್ಲಾಗರ್ಸ್ ಅಲ್ಲ ಬ್ರೋ, ನಾವು ಮುಂದೆ ಅಲ್ಲಿಗೆ ಹೋಗ್ತೀವಿ, ಅದಕ್ಕೆ ಅವರು ಎಲ್ಲಿಗೆ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗ್ತೀವಿ ಅಂತ ಇವಾಗೇನ ಸೀನ್ಸ್ ಹಾಕೋತವ್ರೆ, ಮಾರ್ನಿಂಗ್ ಸೀನ್ಸು. ಅದೇ ಗ್ಯಾಪಲ್ಲಿ ಒಂದು ಇದನ್ನ ಹೇಳ್ಬೇಡ. ನನ್ನ ಫ್ರೆಂಡ್ ಬಸ್ಯ ಯಾವಾಗ್ಲೂ ಮಾತಾನೆ ಹಾಸ್ಯ. ಕ್ಯಾಮ್ರಾ ಆನ್ ಮಾಡ್ದಲೆ ನೋಡಿ 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 ಅಂತಾನೆ. ನಾವ್ ಎಷ್ಟ್ ನೋಡಿದ್ರು ಅದ್ ರೆಕಾರ್ಡ್ ಆಗಲ್ಲ. ಏನ್ ಮಾಡ್ಲಿ ಹೇಳಿ? ಏನ್ ಮಾಡೋಣ, ಜಲ್ದಿ ಫೋಕಸ್ ಕರೋ. ಎಲ್ಲ ನಮ್ಮ ಪವನ್ ಅವ್ರ ಲೀಲೆ. ಮರ ಮೇಲೆ ಇದು ಈಗ ನಮ್ಮ ಇನ್ಸ್ಪಿರೇಷನ್ ಅವ್ರಿಗೆ ಕಾಲ್ ಮಾಡೋ ಸಮಯ. ಶುರು ಐಡಿಯಾಗಳು ಕೇಳ್ಕೊಳ್ಳೋಣ. ನೀವ್ ಯಾವ ಊರರು? ಯಾವ ಊರರು? ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆ? ಬರಕಿಲ್ವರ ಬರಕಿಲ್ವಾ ನಮ್ಮ ಮನೆಗೆ? ನೀವು ಅಂತ ನಮ್ಮ ಮನೆಗೆ ಬರಬೇಕು. ಹಿಂಗೆ ಹೋದ್ರೆ ಏನ್ ಸಿಗುತ್ತೆ? ಹಿಂಗೆ ಹೋದ್ರೆ ಹೊಸ್ದಾಗ್ ಟ್ರೈ ಮಾಡೋಣ ಅಂತ ಹೋದೆ ಕಣ್ರಿ, ಏನು ಅರ್ಥ ಆಗ್ತಾ ಇಲ್ಲ. ನೀವು ನಿಮ್ದು ಹಿಂಗೆ ಹೋದ್ರೆ ಕೈ ನೋವು ಬರುತ್ತೆ. ಇಲ್ಲ ರೀ, ನಿಮ್ದು ಇಂಟೆಲಿಜೆಂಟ್ ಅಲ್ಲೇ ಹೊಸದಾಗಿ ಪ್ರಯತ್ನ ಪಡ್ಬೇಕು ನೀವು. ಹೊಸದಾಗಿ ಪ್ರಯತ್ನ ಪಡ್ಬೇಕು ಅಂದ್ರೆ ಒಂಚೂರು ಪುಣ್ಯ ನದಿಲಿ ಬಿದ್ದು ಎದ್ದು ಬಂದ್ಮೇಲೆ ಹೇಳ್ತೀನಿ ಕಣ್ರಿ. ಏನ್ ಇಟ್ಕೊಂಡ್ ಬರ್ತಿದ್ವಿ, ಮಾತೆತ್ತಿದ್ರೆ ನಮ್ ಇನ್ಸ್ಪಿರೇಷನ್ ಅಂತ ಮಾತಾಡ್ತಿದ್ವಿ, ಕೊನೆಗೂ ಸಿಕ್ತಿದ್ವಿ. ಮಾಹಿತಿ ಕಚೇರಿ ಪೊಲೀಸ್ ಅಧಿಕಾರಿಗಳಿಗೆ ನೋಡಿ ಫ್ರೆಂಡ್ಸ್, ಟೈಮ್ ಪಾಸ್ಗೆ ಅಂತ ಬಟಾಣಿ ತಗೊಂಡಿದ್ದೆ ನಂದೀಶು. ಪವನ್ ಅವಾಗಿಂದ ಬಿಡ್ತಿಲ್ಲ, ಕೇಳ್ತಾನೆ ಅವನೇ. ಪಾಪ ಅಂತ ಒಂದು ಈಗ ಏನೋ ಪಾಪ ಹೋಗ್ಲಿ, ರಶ್ ಐತೆ ಅಂತ ಕೊಡ್ತಾ ಇದೀನಿ. ತಿನ್ ಚೆನ್ನಾಗಿರು, ರೆಕಮೆಂಡ್ ಮಾಡಿದ್ದಕ್ಕೆ ನೀನು ತಿನ್ ಚೆನ್ನಾಗಿರು. ನನ್ನ ಹಾಫ್ ಕ್ಯಾಮ್ರಾ ಅಂದ್ಬಿಟ್ಟು ನಿಂತವನು ಮಟ ತಲೆಗೆ ಹೊಡಿತೈತೆ ಪಾಪ. ಅದು ನಮ್ದಲ್ಲಿ ಬರ್ತಾವನೆ. ಬಿಸಿಲು ನೋಡಿ, ತುಂಬಾ ಬಿಸಿಲಿದೆ, ತುಂಬಾ ಬಿಸಿಲು. ಏನ್ರ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಗಲಾಟೆ, ಏನ್ರ ಚಿಕ್ಕ ಮಕ್ಕಳು ಏನ್ ಚಿಕ್ಕ ಮಕ್ಕಳು ಗಲಾಟೆ. ನಾನು ಹೇಳ್ತೀನಿ, ನೀವು ಚಿಕ್ಕ ಮಕ್ಕಳು, ನೀವು ನಾನು ಪಬ್ಲಿಕ್. ಫ್ರೆಂಡ್ಸ್, ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಬಾಯ್ ಬಾಯ್. ಸುಬ್ರಹ್ಮಣ್ಯದಲ್ಲಿ ಸಿಗೋಣ. ನೋಡ್ರಿ ಅವ್ರಿಬ್ರು ಹೆಂಗ್ ಹೋಗ್ತಾರೆ. ಅವ್ರಿಬ್ರು ಹಾಯ್ ಮಾಡಲೇ, ಹಾಯ್ ಮಾಡೋ. ಸಾಕಾಗಿ ಹೇಳು ಹಾಯ್ ತೋನವ್ರೆ. ಯಾರು ಹಾಯ್ ಹೇಳಿಸ್ದಂಗೆ ಯಾರು ಅಂತ ಹೇಳು. ಬ್ಲಾಗ್ ಬ್ರೋ, ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ನೋಡಿ ಜನರೇ. ಈಗ ಏನೋ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಕುಕ್ಕೆ ಸುಬ್ರಹ್ಮಣ್ಯ, ಬಟ್ ಬಸ್ ಯಾವ ಕಾಣಿಸ್ತಿಲ್ಲ. ನೋಡಿ ಇಲ್ಲಿತ್ತು, ಮಾಡಿದ್ದಾರೆ. ಸ್ಥಳ ಬಂದ್ರೆ ಸುಬ್ರಹ್ಮಣ್ಯ ಬಸ್ ನೋಡಿ ತೋರಿಸ್ತೀವಿ, ಅಲ್ಲಿ ಮೇಲೆ ಹೋಗಿ ತೋರಿಸ್ತೀವಿ.
ಗಂಟೆ ಮತ್ತೊಮ್ಮೆ ನೋಡಿ ಗಂಟೆ ಬೆಳಗ್ಗೆ ನೋಡಿ ಗಂಟೆ ಹೊಡೆಯೋಕ್ಕಾಗಲ್ಲ ಇದನ್ನ. ನೋಡಿ ಸೆಕ್ಯೂರಿಟಿ ಪರ್ಪಸ್ಗೆ ಗೇಟ್ ಹಾಕಿದ್ದಾರೆ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಭವಿಷ್ಯ ಇದೇ ಅಂತಮ್ಮ ಎಲ್ಲೋ ಕೂದಲುಗಳು ಸ್ಪೇಸ್ ಐತೆ ಏಲಿಯನ್ಸ್ ತರ ಏಲಿಯನ್ಸ್ ತರ ಅಂತಾನೆ ಮುಖ ಸೇಮ್ ಏಲಿಯನ್ಸ್ ತರ ಫೇಸ್ ಇರುತ್ತೆ ನೋಡ. ನಂದೀಶ್ ಅವರು ಈಗ ಒಂದು ಸೊಲ್ಯೂಷನ್ ಕೊಡ್ತಿದ್ದಾರೆ. ಎಂತ ಸೊಪ್ಪು ಮಾರಾಯ ಅದು? ಕಾಡಲ್ಲಿ ಒಂದು ಸೊಪ್ಪು ಎಲ್ಲೂ ಸಿಗ್ತದೆ ಮಾರಾಯ ಅದು? ಕಾಡಲ್ಲಿ ಬಾಯಲ್ಲಿ ಸಿಗೋ ಸೊಪ್ಪು ಅಲ್ಲ. ನಾನೇ ಅಮ್ಮಿಸ ಬಂದಿದ್ದಪ್ಪ. ನನಗೆ ಯಾರೋ ಬರ್ಲಿಲ್ಲ ಅಲ್ಲಿ ಹೆಂಗಿರೋ ಲೇಟ್ ಅಂತ ಗೊತ್ತು. ಅಲ್ಲ ನೀನ್ ಆಕ್ಚುಲಿ ಕರೀಲಿಲ್ಲ, ಬೇರೆ ಪ್ರಶ್ನೆ. ಅವರೇನೆ ಅದೇ ಟಿ ಶರ್ಟ್ ವಿಡಿಯೋ ಎಲ್ಲೋ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಿದ್ದೀವಿ. VIP ಯಾರು VIP ಯಾರು ಇರ್ಬೋದು? VIP ಬ್ಲೂ ಕಲರ್ ಶರ್ಟ್ ಹಾಕೊಂಡಿದ್ರು ಅವರೇ ಯಾರು MLA ಗಿಮ್ಎಲ್ಎ ಇರ್ತಾರೆ. ನೋಡು ಅಗ್ನಿಶಾಮಕನ ಬಂದ್ರೆ ಅಂತೂ ಇಂತೂ ಆ ರಿಶ್ ಬಸ್ಸಲ್ಲಿ ಹತ್ಕೊಂಡು ತೂರ್ಕೊಂಡು ಸಾಯ್ಕೊಂಡು ಸೆಕೆಯಲ್ಲಿ ಕೊನೆಗೂ ಇವಾಗ ನಾವು ಬಂದಿರೋದು ಇಲ್ವೋ ಗೊತ್ತಿಲ್ಲ, ನಿದ್ದೆ ಮಾಡ್ಕೊಂಡು ಫೈನಲಿ ಎಲ್ಲಿ ನಾವು ಬಂದಿದ್ದೀವಿ ಕುಕ್ಕೆಗೆ ಬಂದಿದ್ದೀವಿ. ಈಗ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದೆ ಇದ್ದೇವೆ. ನೋಡಿ guys. ನೋಡಿ ಪವನ್ ಅವರೇ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಆದ್ರೆ ಏನ್ ಬಸ್ಸೇ ಅವ್ರೆ ಹೇಳ್ತೀರಾ? ಬೆಂಕಿ ಡ್ರೈವರ್ ಹೆಂಗ್ ಹೊಡೆದ್ರು ಗಾಡಿ? ನಮ್ಮೋರೆ ಕರ್ನಾಟಕ ಬಸ್ ಡ್ರೈವರ್ಸ್ ಅಂದ್ರೆ ಗೊತ್ತಲ್ಲ, ಮತ್ತೆ ಅದು ಅಶ್ವಮೇಧ ಮೊದ್ಲೇ. ಬಿರುಗಾಳಿ ತರ ಹೊಡಿತಾರೆ. ಸೈಕ್ ಬಿಡ್ರಿ. ಇಲ್ಲಿ ಜನ ನೋಡ್ರಿ, ಸಾಗರ ಕಣ್ರಿ ಜನ. ತೋರ್ಸಿ ಎಲ್ಲ ಬ್ಯಾಗ್ ಇಡೋದು ಅಲ್ಲೇ ಇಡ್ಬೇಕಿತ್ತು ಬಸ್. ಲಗೇಜ್ ಬ್ಯಾಗ್ ಇಡಕ್ಕೆ ರೂಮ್ ಹುಡುಕ್ತಾ ಇದೀವಿ. ಬನ್ನಿ ಲಗೇಜ್ ಇಟ್ಟು ಬರೋಣ. ಬನ್ನಿ ನೋಡಿ ಜನ ನೋಡಿ, ತೇರ್ ನೋಡಿ ಹೊಸದಾಗಿ. ನೋಡಿ ಫ್ರೆಂಡ್ಸ್, ಯಾರು ಮಾಡಿದಾರೆ ಕಂಟೆಂಟ್ ಮಾಡ್ತಾ ಇದ್ದೀವಿ. ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆನೆ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. .6 ಸಾಕು, ಚೆನ್ನಾಗಿರುತ್ತೆ. ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡು
ಉತ್ಸುಕತೆ ಹಲ್ವಾದ ಜೊತೆ ಉತ್ಸುಕತೆ ಹಲ್ವಾದ ಜೊತೆ ಬೈಕಲ್ಲಿ ನಾವು ಹೋಗ್ತಾ ಇದೀವಿ. ವಾಟರ್ ಬಾಟಲ್ ನ ಕ್ಯಾರಿ ಮಾಡೋದು, ಲೀಟರ್ ವಾಟರ್ ಬಾಟ್ಲು ಒಂದ್ ಹಲ್ವಾ. ಕೊನೆಗೂ ಕುಕ್ಕೆ ಸುಬ್ರಹ್ಮಣ್ಯದಿಂದ ಲಾಸ್ಟ್ ತಗೊಂಡ್ ಹೋಗ್ತಾ ಇದೀವಿ ಅಷ್ಟೇ. ಲಾಸ್ಟ್ ಶಾಪಿಂಗ್ ಮಾಲ್ಗೆ ತಿರುಗಿದ್ವಿ. 30 ರೂಪಾಯಿ ನೀರು, ಇಲ್ಲಿ ಹೋಗ್ತಾ ಇದ್ರೆ 90. ಫುಲ್ ವಿಚಾರಿಸ್ತಾರ ನಮ್ಮನ್ನ, ಎಲ್ಲಿಗಣ ಅಂತ. ಅಷ್ಟೊಂದು ನಾವೇನು ಹೇಳಲ್ಲ, ಸುಮ್ನೆ ಹೋಗ್ತಾ ಇರ್ತೀವಿ. ಅವಾಗ ಅವ್ರೇನು ಅನ್ಕೊಂತಾರೆ, ದುರಂಕಾರ ಅನ್ಕೊಂತಾರೆ. ದುರಂಕಾರ ಅಲ್ಲ, ಅದ್ ನಾವು ಲಾಗ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಏನ್ ಮಾಡ್ಲಿ, ಕಾಮನ್ ನಾಲೆಡ್ಜ್ ಇಲ್ಲ ಅವ್ರಿಗೆ, ಏನ್ ಮಾಡಕ್ ಆಗಲ್ಲ. ಇಲ್ಲಿ ಈಗ ಒಂದು ಬೋಂಡ ಹುಡಿಕೊಂಡು ಹೋಗ್ತಾ ಇದೀವಿ. ಬೋಂಡ ಸಿಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಬೋಂಡ ತಿನ್ಕೊಂಡು ಬೋಂಡ ಬಜ್ಜಿ ತಿನ್ಕೊಂಡು ಮಲ್ಕೊಂತೀವಿ. ಟೇಸ್ಟ್ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಸಿಗೋಣ ಬಜ್ಜಿ ಜೊತೆ, ಸಿಗೋಣ ಬಜ್ಜಿ ಜೊತೆ. ಯಾರು ಅಮರ ಪ್ರೇಮಿಗಳು ನಾವು ಬಸ್ಸಲ್ಲಿ ಕೂತಿದ್ವಿ. ಯಾರೋ ಸ್ವಾತಿ ಮತ್ತೆ ಏನದು ಕೀರ್ತಿ ಅಂತೆ ಹಾಕಿದ್ದಾರೆ. ಇನ್ನೊಂದು ಈ ಸುಬ್ರಹ್ಮಣ್ಯಲ್ಲಿ ಹೊಸ ಫೀಚರ್ ಏನೋ, ಬಸ್ಸಲ್ಲಿ ಹೊಸ ಫೀಚರ್ ಏನಂದ್ರೆ ನಮ್ಮ ಇಲ್ಲಿ ಕೂತಿರೋ ಸೀಟಿಗೆ ಸ್ಪೆಷಲ್ ಆಗಿ ಹ್ಯಾಂಗರ್ ಕೊಟ್ಟವ್ರೆ. ಹ್ಯಾಂಗರ್ ಅದು ಹ್ಯಾಂಡ್ ಮೇಡ್ ಹ್ಯಾಂಗರ್. ಅದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹ್ಯಾಂಡ್ ಮೇಡ್ ಅಲ್ಲ, ಗಾಡ್ ಮೇಡ್. ಗಾಡ್ ಮೇಡ್ ಇದೆ. ಲಾಂಗ್ ಲಾಸ್ಟಿಂಗ್, ಕೊಳ್ತೋಗಲ್ಲ. ಅವನು ಏನೋ ಹೇಳ್ತಾರೆ ಕೇಳಿಸ್ಕೊಳ್ರದು. ನೈಟ್ ಫುಲ್ ಜರ್ನಿ ಮಾಡಿ ಜರ್ನಿ ಮಾಡೋಕ್ಕೆ ಒಳ್ಳೆ ಮಾತಾಡಿ ಮಾತಾಡ್ಕೊಂಡು ಬೆಳಗ್ಗೆಯಿಂದ ಬಾಯಿ ಮುಚ್ಕೊಂಡಿದ್ದೀನಿ ನನ್ನ ಮಗ. ನೈಟ್ ಬಾಯಿ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಜಾಸ್ತಿ ಮಾತಾಡ್ತಾನೆ. ಬೆಳಗ್ಗೆ ಬಿಸ್ಲಾಕೊಂಡು ತಲೆ ಬುಡಿಕಿತ್ತು. ಇವಾಗ ತಣ್ಣಗಿದೆಯಲ್ಲ, ಎಲ್ಲರೂ ನಿಗ್ಬಿಡ್ತಾರೆ ತಣ್ಣಗಿದ್ದಾಗ. ಅದ್ರಲ್ಲಿ ಇವನೊಬ್ಬ ನೋಡಿ ತೋರ್ಸೋ ಆಚೆ ಆಚೆ ಮುಖ ಹೇಳೋದಾಗ್ತಿದ್ದ. ಏನ್ ಬಿಸಿಲು, ಎಲ್ಲಿದೆಯಪ್ಪ? ನಾವು ಹೋಗಿದ ಕಡೆ ಎಲ್ಲ ಜಾತ್ರೆ, ನೋಡಪ್ಪ. ಇವಾಗ ನಾವು ನಂದಿ ಒಂದು ಕವನ ಆಗ್ತಾನೆ. ಜನನೇ ಇಲ್ಲ, ಬಸ್ ಫುಲ್ ಖಾಲಿ ಖಾಲಿ. ನೋಡಿ ನಾವು 5 ಜನ ಇದ್ದೀವಿ. ಫುಲ್ ಜಾಲಿ ಜಾಲಿ ಅಲ್ಲಿ ತೋರಿಸಿ ಒಂದ್ಸರಿ. ಹಾಯ್ ಫ್ರೆಂಡ್ಸ್, ನಾವು ಇವಾಗೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಕುಣಿಗಲ್ಗೆ. ಫೈನಲಿ ಇನ್ನೇನಿಲ್ಲ, ತುಮಕೂರ್ಗೆ ಹೋಗಿ ರೂಮಲ್ಲಿ ಎತ್ಕೊಂಡು ಮಲ್ಕೊಳ್ಳೋದಷ್ಟೇ. ಜಾಲಿ ಜಾಲಿ ಹೋಗ್ತಾ ಒಂದು ಟೀ ಕುಡ್ಕೊಂಡು ನಿದ್ದೆ ಎಲ್ಲಿ ಮಾರ್ನಿಂಗ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಇದೆ ಫುಲ್ ಖಾಲಿ. ನಾವು ಟ್ರೈನಲ್ಲಿ ನಿಮಗೆ ಅಪ್ಡೇಟ್ಸ್ ಕೊಡೋಣ ಅಂತ ಅನ್ಕೊಂಡ್ವಿ, ಆದ್ರೆ ಆಗ್ಲಿಲ್ಲ. ಟ್ರೈನಲ್ಲಿ ಜಾಗನೇ ಇಲ್ಲ. ನಾವು ಫುಲ್ಲು ಕಾಯ್ಡೋಕ್ಕೂ ಜಾಗ ಇಲ್ಲದೆ ಅಷ್ಟು ರಶ್ ಇತ್ತು. ಆದ್ರೂ ನಾವು ಏನೋ ಜಾಗ ಮಾಡಿಕೊಂಡು ಜನರಲ್ ಟಿಕೆಟ್ ತಗೊಂಡು ಸ್ಲೀಪರಲ್ಲಿ ಮಲ್ಕೊಂಡ್ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಗುಡ್ ಎಕ್ಸ್ಪೀರಿಯನ್ಸ್, ಬೆಟರ್ ಎಕ್ಸ್ಪೀರಿಯನ್ಸ್. ನೀವು ಒಂದ್ಸಲಿ ಆ ಥರ ಮಾಡಿ. ಬನ್ನಿ ಪವನ್ ಅವರೇ. ಬನ್ನಿ ಪವನ್ ಅವರೇ, ನಮ್ಮ ಲಾಗರ್ಸ್ಗೆ ಏನಾದ್ರು ಹೇಳಿ ಫೈನಲ್. ನಮ್ಮ ಫ್ರೆಂಡ್ಸ್ಗೆ ಅಷ್ಟೇ ಹೋಗ್ ಮನೆಗೆ ದಬ್ಬ ಹಾಕೊಂತೀವಿ ಅಷ್ಟೇ. ಇನ್ನೊಂದ್ ಸ್ವಲ್ಪ ಹೊತ್ತು ಇನ್ನೇನು ನಮ್ಮ ಚೇತನ್ ಅವರು ಮಂಡಿ ಕೊಟ್ಟು ಹೆಂಗ್ ಕಾಣ್ತಾ ಇದ್ದಾರೆ ಅಂತ ಫೈನಲ್ ಆಗಿ ತೋರಿಸ್ತೀವಿ. ಅವ್ರ ಟೋಪಿ ತೆಗೆದು, ಇಲ್ಲ ಟೋಪಿ ಏನ್ ಬೇಡ ನೋಡಿ. ಓಕೆ, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಬಾಯ್. ಇನ್ನೊಬ್ರು ನಮ್ಮ ಬಸ್ಸಿ ಅವ್ರು ನಾನು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ. ನಮ್ಮ ಬಸ್ಸಿ ಅವ್ರನ್ನ ಬೆಂಗಳೂರು ಕಳ್ಸಿದೀವಿ. ಸರಿ, ಅವರೆಲ್ಲಿ ಅಂತ ಕೇಳ್ಬೇಡಿ. ಸ್ವಲ್ಪ ಮೆಮೊರೀಸ್ ನ ಮತ್ತೆ ಸ್ವಲ್ಪ ಬಸ್ಸಿನ ಬಿಟ್ಕೊಂಡು ಮತ್ತೆ ಬಾಚ್ಕೊಂಬ ಅಂತ ಕಳ್ಸಿದೀವಿ. ಸ್ವಲ್ಪ ಕುಣಿಗಲ್ಲ ನಾವು ನಟ ಸಿಕ್ಕಿದ್ದಾರೆ, ತುಂಬಾ ನಗ್ತಾ ಇದ್ದಾರೆ. ಇಲ್ಲ ಬೇಡ, ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಹೌದಾ? ಈಗ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗೋಣ ಅಂತ ಹಾಕಿದ್ರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟಪಡ್ತೀನಿ ಅಷ್ಟೇ. ಏನಂತೀರಾ? ಶುಭರಾತ್ರಿ.